ದೆಹಲಿಯಲ್ಲಿ ಇಷ್ಟೊಂದು ಸಾವುಗಳು ಸಂಭವಿಸ್ತಾ ಇರೋದು ಯಾಕೆ? ದೆಹಲಿಯಲ್ಲಿ ಉಸಿರಾಟ ಸಂಬಂಧಿತ ಕಾಯಿಲೆಗಳಿಂದ 9,200 ಜನರ ಸಾವು. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಸಪನ. ದೆಹಲಿ ದೇಶದ ರಾಜಧಾನಿ ಮಾತ್ರ ಅಲ್ಲ, ರಾಜಕೀಯ ಮತ್ತು ಆರ್ಥಿಕ ಕೇಂದ್ರ ಕೂಡ ಹೌದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ದೆಹಲಿ ಮತ್ತೊಂದು ಆತಂಕಕಾರಿ ಕಾರಣದಿಂದ ಹೆಚ್ಚು ಚರ್ಚೆಗೆ ಒಳಗಾಗಿದೆ. ಅದು ತೀವ್ರ ವಾಯು ಮಾಲಿನ್ಯದಿಂದ ಕಂಗೆಟ್ಟಿರೋ ದೆಹಲಿ ನಗರ ಜನರ ಆರೋಗ್ಯವನ್ನು ಹದಗೆಡಿಸ್ತಾ ಇದೆ. ದೆಹಲಿಯಲ್ಲಿ ತುಂಬಿರೋ ವಾಯು ಮಾಲಿನ್ಯದಿಂದ ಜನರ ಬದುಕು ನರಕ ಆಗ್ಬಿಟ್ಟಿದೆ. ಉಸಿರಾಟ ಸಂಬಂಧಿತ ಕಾಯಿಲೆಗಳಿಂದ ಜನರು ಬಳಲ್ತಾ ಇದ್ದಾರೆ. ಈ ಸಮಸ್ಯೆ ಒಬ್ಬ ಮನುಷ್ಯನ ಜೀವವನ್ನು ತೆಗೆಯೋ ಹಂತಕ್ಕೆ ಹೋಗಿದೆ. ಹೌದು, 2024ರಲ್ಲಿ ದೆಹಲಿಯಲ್ಲಿ ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಂದ 9,200 ಮಂದಿ ಸಾವನ್ನಪ್ಪಿದ್ದಾರೆ. 2023ರಲ್ಲಿ 8,800 ಮಂದಿ ಮೃತಪಟ್ಟಿದ್ರೆ ಸಾವಿನ ಸಂಖ್ಯೆ 400% ಅಷ್ಟು ಏರಿಕೆ ಆಗಿದೆ. ಈ ಆಘಾತಕಾರಿ ಅಂಶಗಳು ದಿಲ್ಲಿ ಸರ್ಕಾರ ಬಿಡುಗಡೆಗೊಳಿಸಿದ ದತ್ತಾಂಶಗಳಿಂದ ತಿಳಿದು ಬಂದಿದೆ. ಶ್ವಾಸಕೋಶದ ಸಮಸ್ಯೆಗಳಿಂದ ಮೃತಪಟ್ಟವರ ಸಂಖ್ಯೆಯಲ್ಲಿ ಏರಿಕೆ ಆಗಿರೋ ವಿಚಾರವನ್ನ ದತ್ತಾಂಶಗಳು ಬಯಲಿಗೆಳೆದಿದೆ. 2024ರಲ್ಲಿ ಉಸಿರಾಟ ಮತ್ತು ಹೃದಯ ಕಾಯಿಲೆಗಳಿಗೆ ಸಂಬಂಧಿಸಿದ ಸಾವುಗಳಲ್ಲಿ ಆತಂಕಕಾರಿ ಏರಿಕೆ ಕಂಡುಬಂದಿದೆ ಅಂತ ಹೊಸ ಅಧಿಕೃತ ದತ್ತಾಂಶಗಳು ಬಹಿರಂಗಪಡಿಸಿದೆ. ಇದರಿಂದ ರಾಷ್ಟ್ರ ರಾಜಧಾನಿಯಲ್ಲಿ ಆರೋಗ್ಯದ ಬಗ್ಗೆ ಕಳವಳಗಳು ಕೂಡ ಹೆಚ್ಚಿದೆ. ದಿಲ್ಲಿಯಲ್ಲಿ ಅಸ್ತಮಾ, ನ್ಯೂಮೋನಿಯಾ, ಶ್ವಾಸಕೋಶದ ಕ್ಯಾನ್ಸರ್ ಹಾಗೂ ಟ್ಯೂಬರೋಕ್ಯುಲೋಸಿಸ್ ಸಾಮಾನ್ಯವಾಗಿರೋ ಶ್ವಾಸಕೋಶದ ಕಾಯಿಲೆಗಳಾಗಿದೆ. 2023ರಲ್ಲಿ ದಿಲ್ಲಿಯಲ್ಲಿ 1.32 ಲಕ್ಷ ಮಂದಿ ಮೃತಪಟ್ಟಿದ್ದಾರೆ. 2024ರಲ್ಲಿ 1.39 ಲಕ್ಷ ಮಂದಿ ಮೃತಪಟ್ಟಿದ್ದಾರೆ. ಅಸ್ತಮಾ, ನ್ಯೂಮೋನಿಯಾ, ಶ್ವಾಸಕೋಶದ ಕ್ಯಾನ್ಸರ್ ಮತ್ತು ಕ್ಷಯರೋಗದಂತಹ ಕಾಯಿಲೆಗಳು ದೆಹಲಿಯ ಜನಸಂಖ್ಯೆಯ ಮೇಲೆ ಪರಿಣಾಮವನ್ನು ಬೀರೋ ಪ್ರಮುಖ ಉಸಿರಾಟದ ಕಾಯಿಲೆಗಳಾಗಿದೆ ಅಂತ ವೈದ್ಯಕೀಯ ತಜ್ಞರು ಹೇಳ್ತಾರೆ. ದೆಹಲಿ ಸರ್ಕಾರ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಂದ ಉಂಟಾಗುವ ಸಾವುಗಳು ಹೆಚ್ಚಾಗಿದೆ. ನಗರದಲ್ಲಿ ಮಾಲಿನ್ಯ, ಪರಿಸರ ನಾಶ ಮತ್ತು ಜೀವನ ಶೈಲಿಗೆ ಸಂಬಂಧಿಸಿದ ಆರೋಗ್ಯ ಅಪಾಯಗಳು ಹೆಚ್ಚುತ್ತಾ ಇರೋ ಪರಿಣಾಮವನ್ನು ಈ ದತ್ತಾಂಶ ಎತ್ತಿ ತೋರಿಸುತ್ತೆ. ಇನ್ನು ಆತಂಕಕಾರಿ ಸಂಗತಿ ಏನಂದರೆ, ಈ ರೋಗಗಳು ಇನ್ನು ಮುಂದೆ ವಯಸ್ಸಾದವರಿಗೆ ಮಾತ್ರ ಸೀಮಿತ ಆಗಿಲ್ಲ. ಅದರ ಬದಲಾಗಿ ಮಕ್ಕಳು ಮತ್ತು ಯುವಜನರಲ್ಲಿಯೂ ಕೂಡ ಈ ರೋಗಗಳು ಹೆಚ್ಚಾಗಿ ಕಾಣಸಿಗ್ತಾ ಇದೆ. ವಿಷಕಾರಿ ಗಾಳಿ, ತೀವ್ರ ಹೊಗೆ, ಧೂಳು ಮತ್ತು ವಾಹನಗಳ ಹೊರಸೂಸುವಿಕೆಗೆ ನಿರಂತರವಾಗಿ ಒಡ್ಡಿಕೊಳ್ಳೋದನ್ನು ಪ್ರಮುಖ ಕಾರಣಗಳಾಗಿ ಉಲ್ಲೇಖ ಮಾಡಲಾಗಿದೆ. ಹೃದಯ ಮತ್ತು ರಕ್ತ ಪರಿಚಲನಾ ವ್ಯವಸ್ಥೆಯ ಕಾಯಿಲೆಗಳು ಸಾವಿಗೆ ದೊಡ್ಡ ಕಾರಣಗಳಾಗಿದೆ. 2024ರಲ್ಲಿ 21,262 ಸಾವುಗಳು ಹೃದಯಾಘಾತ, ಪಾರ್ಶ್ವವಾಯು, ಅಪಧಮನಿಯ ಅಡಚಣೆಗಳು ಮತ್ತು ಹೃದಯ ವೈಫಲ್ಯದಿಂದ ಪರಿಸ್ಥಿತಿಗೆ ಸಂಬಂಧಿಸಿದೆ ಅಂತ ಡೇಟಾ ಹೇಳುತ್ತೆ. ಇನ್ನು 2023ರಲ್ಲಿ 15,714 ಸಾವುಗಳಿಂದ ತೀವ್ರ ಏರಿಕೆಯನ್ನು ಕಂಡಿದೆ. ಕೇವಲ ಒಂದು ವರ್ಷದಲ್ಲಿ 5,500ಕ್ಕೂ ಹೆಚ್ಚು ಸಾವುಗಳು ಕಂಡುಬಂದಿದೆ. ಆರೋಗ್ಯ ತಜ್ಞರು ಈ ಹೆಚ್ಚಳಕ್ಕೆ ಒತ್ತಡದ ನಗರ ಜೀವನ ಶೈಲಿ, ಅನಾರೋಗ್ಯಕರ ಆಹಾರ ಪದ್ಧತಿ, ದೈಹಿಕ ಚಟುವಟಿಕೆಯ ಕೊರತೆ ಮತ್ತು ವಾಯು ಮಾಲಿನ್ಯದ ಪರಿಣಾಮಗಳು ಕಾರಣ ಅಂತ ಹೇಳ್ತಾರೆ. ಬ್ಯಾಕ್ಟೀರಿಯಾ ಹಾಗೂ ವೈರಸ್ಗಳ ಹರಡುವಿಕೆಯಿಂದಾಗಿ ಉಂಟಾಗೋ ಸೋಂಕು ಹಾಗೂ ಪರಾವಲಂಬಿ ರೋಗಗಳು ದಿಲ್ಲಿಯಲ್ಲಿ 2024ರಲ್ಲಿ ಸಂಭವಿಸಿದ ಪ್ರಾಣಹಾನಿಗೆ ಎರಡನೇ ಅತಿ ಮುಖ್ಯ ಕಾರಣ ಆಗಿದೆ. ಇಂತಹ ರೋಗಗಳಿಂದಾಗಿ ಇದೇ ಅವಧಿಯಲ್ಲಿ 16,000 ಮಂದಿ ಮೃತಪಟ್ಟಿದ್ದಾರೆ. 2023ರಲ್ಲಿ 20,781 ಸಾವುಗಳು ಸಂಭವಿಸಿದ್ವು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಶಿಶು ಮರಣ ಪ್ರಮಾಣ ಇಳಿಕೆಯಲ್ಲಿ ಗಣನೀಯ ಸುಧಾರಣೆ ಕಂಡುಬಂದಿದೆ. 24ರಲ್ಲಿ ಪ್ರತಿ 1,000 ಜನಗಳಿಗೆ 22.4 ಶಿಶುಗಳು ಮೃತಪಟ್ಟಿದ್ರೆ 23ರಲ್ಲಿ 23.6 ಆಗಿತ್ತು. ಕಲುಷಿತ ನೀರು, ಕಳಪೆ ನೈರ್ಮಲ್ಯ ಮತ್ತು ಹೆಚ್ಚಿನ ಜನಸಂಖ್ಯಾ ಸಾಂದ್ರತೆಯಿಂದ ಸೋಂಕುಗಳು ವೇಗವಾಗಿ ಹರಡ್ತಾ ಇದೆ ಅಂತ ತಜ್ಞರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸಾಮಾನ್ಯ ಕಾರಣಗಳಲ್ಲಿ ಅತಿಸಾರ, ಟೈಫಾಯ್ಡ್ ಮತ್ತು ವಿವಿಧ ವೈರಲ್ ಮತ್ತು ಶಿಲೀಂಧ್ರ ಸೋಂಕುಗಳು ಕೂಡ ಇದರಲ್ಲಿ ಸೇರಿದೆ.
ದೆಹಲಿಯಲ್ಲಿ ಒಟ್ಟಾರೆ ಮರಣ ಪ್ರಮಾಣ ಹೆಚ್ಚಾಗಿದೆ. ರಾಜಧಾನಿಯಲ್ಲಿ 2024ರಲ್ಲಿ 1,39,480 ಸಾವುಗಳು ದಾಖಲಾಗಿದೆ. ಇದು ಹಿಂದಿನ ವರ್ಷ ಅಂದರೆ 2023ರಲ್ಲಿ 1,32,391 ಆಗಿತ್ತು. ಇವರಲ್ಲಿ 85,391 ಪುರುಷರಾಗಿದ್ದರೆ 54,051 ಮಹಿಳೆಯರು ಹಾಗೆಯೇ ಇತರ ಲಿಂಗ ವರ್ಗಗಳ 38 ವ್ಯಕ್ತಿಗಳು ಇದರಲ್ಲಿ ಸೇರಿದ್ದಾರೆ. ಗಮನಾರ್ಹವಾಗಿ 90,883 ಸಾವುಗಳು ವೈದ್ಯಕೀಯವಾಗಿ ಪ್ರಮಾಣೀಕರಿಸಲ್ಪಟ್ಟಿದ್ದಾವೆ. ಇದು ಡೇಟಾದ ವಿಶ್ವಾಸಾರ್ಹತೆಯನ್ನು ಒತ್ತಿ ಹೇಳುತ್ತೆ. 2023ರಲ್ಲಿ ಪ್ರತಿ 1000 ಜನಸಂಖ್ಯೆಗೆ 6.16% ಸಾವುಗಳಿದ್ದ ಮರಣ ಪ್ರಮಾಣ 2024ರಲ್ಲಿ 6.37%ಗೆ ಏರಿದೆ. ರಾಜಧಾನಿಯಲ್ಲಿ ಬೆಳೀತಾ ಇರೋ ಆರೋಗ್ಯ ಬಿಕ್ಕಟ್ಟನ್ನು ನಿಗ್ರಹಿಸೋದಕ್ಕೆ ಬಲವಾದ ಮಾಲಿನ್ಯ ನಿಯಂತ್ರಣ ಕ್ರಮಗಳು, ಸುಧಾರಿತ ಸಾರ್ವಜನಿಕ ಆರೋಗ್ಯ ಮೂಲ ಸೌಕರ್ಯ ಮತ್ತು ರಕ್ಷಣೆಗೆ ಹೆಚ್ಚಿನ ಒತ್ತನ್ನು ನೀಡಬೇಕಾಗಿದೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ 2024ರಲ್ಲಿ ದೆಹಲಿಯಲ್ಲಿ ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಂದ 9,000ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿರೋದು ನಿಜಕ್ಕೂ ಕೂಡ ಇದು ಗಂಭೀರ ಎಚ್ಚರಿಕೆಯ ಸಂಕೇತ. ಈ ಸಾವಿನ ಸಂಖ್ಯೆಗಳು ಕೇವಲ ಅಂಕಿಅಂಶಗಳಲ್ಲ, ಅವು ಪ್ರತಿ ಕುಟುಂಬದ ನೋವು, ನಷ್ಟ ಮತ್ತು ಅನಿಶ್ಚಿತ ಭವಿಷ್ಯದ ಸಂಕೇತ. ಉಸಿರಾಟ ಸಂಬಂಧಿತ ಕಾಯಿಲೆಗಳ ಹೆಚ್ಚಳದಿಂದ ಆಸ್ಪತ್ರೆಗಳ ಮೇಲೆ ಭಾರ ಹೆಚ್ಚಾಗಿದೆ. ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗೂ ಕೂಡ ಇದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ದಿನನಿತ್ಯದ ಜೀವನದಲ್ಲೂ ಕೂಡ ಜನರು ಮಾಸ್ಕ್ ಅನ್ನು ಧರಿಸೋದು, ಹೊರಗೆ ಹೋಗೋದನ್ನು ತಪ್ಪಿಸೋದು ಅನಿವಾರ್ಯ ಆಗ್ತಾ ಇದೆ. ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸರ್ಕಾರ ಮತ್ತು ಸಾರ್ವಜನಿಕರು ಒಟ್ಟಾಗಿ ಕ್ರಮವನ್ನು ಕೈಗೊಳ್ಳೋದು ಅಗತ್ಯ ಇದೆ. ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಕಠಿಣ ನೀತಿಗಳು, ಸಾರ್ವಜನಿಕ ಸಾರಿಗೆ ಬಳಕೆಗೆ ಉತ್ತೇಜನವನ್ನು ನೀಡೋದು, ಹಸಿರು ವಲಯಗಳ ವಿಸ್ತರಣೆಯನ್ನು ಮಾಡೋದು, ಕೈಗಾರಿಕೆಗಳು ವಿಸರ್ಜನೆ ಮಾಡೋ ಮಾಲಿನ್ಯಕಾರಕ ಅಂಶಗಳ ಮೇಲೆ ನಿಗಾವನ್ನು ಇಡೋದು, ಹಾಗೆಯೇ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದು ಅತ್ಯಂತ ಅಗತ್ಯ ಆಗಿದೆ. ಜೊತೆಗೆ ಆರೋಗ್ಯ ತಪಾಸಣೆ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳನ್ನು ಬಲಪಡಿಸಬೇಕಾಗಿದೆ. ಇದು ಕೇವಲ ದೆಹಲಿ ಸಮಸ್ಯೆ ಅಲ್ಲ, ದೇಶದ ಇತರೆ ಮಹಾನಗರಗಳಿಗೂ ಕೂಡ ಇದು ಪಾಠ ಆಗಬೇಕು. ಸ್ವಚ್ಛ ವಾಯು ಪ್ರತಿಯೊಬ್ಬರ ಹಕ್ಕು. ಅದನ್ನು ರಕ್ಷಿಸೋ ಹೊಣೆಗಾರಿಕೆ ಸರ್ಕಾರದಷ್ಟೇ ಅಲ್ಲ, ಪ್ರತಿಯೊಬ್ಬ ನಾಗರಿಕನ ಮೇಲೂ ಕೂಡ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.